ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳುಬಾ ಬೆಳಕೆ ಬುಕ್ಕು. ಆದ್ರೆ ಪ್ರತಿಯೊಂದು ಚಾಪ್ಟರ್ ನಾನು ಓದ್ತಾ ಇದ್ನಲ್ವಾ, ಅದೆಲ್ಲ ಚಾಪ್ಟರ್ಸು ಒಂದೊಂದು ಕಥೆ ಆಗಿತ್ತು. ಆದ್ರೆ ಇವತ್ತಿನ ಚಾಪ್ಟರ್ ಏನು ಅಂದ್ರೆ, ಚಾಪ್ಟರ್ ಹೆಸರು ಅಮೃತ ಕ್ಷಣ ಅನ್ನೋ ಚಾಪ್ಟರು. ಈ ಏನಿದೆ ಅಂದ್ರೆ ಚಾಪ್ಟರ್ ಅಲ್ಲಿ ಗುರುರಾಜ್ ಕರ್ಜಗಿ ಸರ್ ಚಿಕ್ಕೋರಿದ್ದಾಗ ಅವ್ರ ಸ್ಕೂಲಲ್ಲಾದ ಒಂದು ಒಳ್ಳೆ ಅನುಭವನ ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ. ಸೊ ಅದೇನು ಅಂತ ನೋಡೋಣ. ನಾನು ಶಾಲೆಯಲ್ಲಿ ಓದುತ್ತಿದ್ದಾಗ ಹುಯಿಲಗೋಳು ಮಾಸ್ತರರು ಕನ್ನಡವನ್ನು ಕಲಿಸುತ್ತಿದ್ದರು. ಅವ್ರು ಸಣ್ಣವರಿದ್ದಾಗ ಸ್ಕೂಲಿಗೆ ಹೋದಾಗ ಹುಯಿಲಗೋಳು ಅನ್ನೋ ಅವ್ರ ಹೆಸರು. ಆ ಮಾಸ್ತರು ಕನ್ನಡ ಸಬ್ಜೆಕ್ಟ್ ತಗೊಳ್ತಾ ಇದ್ರು ಇವರಿಗೆ. ಅವರು ತುಂಬಾ ಭಾವನ ಜೀವಿ. ಭಾಷೆಯನ್ನು ಕಲಿಸುವ ಗುರುಗಳು ಜೀವಿಯಾಗದಿದ್ದರೆ ಇನ್ಯಾರು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಭಾಷೆ ಕಲಿಸೋ ಗುರುಗಳು ಭಾವನಾ ಜೀವಿ ಆಗದಿದ್ರೆ ಹೇಗೆ, ಇನ್ಯಾರಾಗ್ಬೇಕು ಅಂತ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಅವರು ಮಾತ್ರ ಭಾವನೆಯ ಪೂರದಲ್ಲಿ ತೇಲಿ ಹೋಗ್ತಾ ಇರ್ಲಿಲ್ಲ, ನಮ್ಮನ್ನೆಲ್ಲ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ಮಾಡುತ್ತಾ ಇದ್ರು. ಅವರು ಹಾಗೆ ಮಾಡಲು ವಿಶೇಷವಾದ ಪ್ರಯತ್ನವೇನನ್ನೂ ಮಾಡುತ್ತಿದ್ದಂತೆ ತೋರ್ತಾ ಇರ್ಲಿಲ್ಲ. ಅದು ಅವರ ಸ್ವಾಭಾವಿಕವಾಗಿತ್ತು ಅಂತ ಹೇಳಿ ಅವರ ಮಾಸ್ಟರ್ ಬಗ್ಗೆ ಸರ್ ಗುರುಗಳ ಬಗ್ಗೆ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ತರಗತಿಯಲ್ಲಿ ನಾವು ಸುಮಾರು 40-50 ವಿದ್ಯಾರ್ಥಿಗಳಿದ್ವಿ. ತರಗತಿಯಲ್ಲಿ ಅವರು ಕುಮಾರವ್ಯಾಸನ ಕರ್ನಾಟ ಭಾರತ ಮಂಜರಿಯ ಒಂದು ಭಾಗವನ್ನು ಪಾಠ ಮಾಡ್ತಾ ಇದ್ರು. ಈ ಕರ್ನಾಟ ಭಾರತ ಮಂಜರಿ ಅನ್ನೋ ಒಂದು ಪಾಠನ ಆ ಗುರುಗಳು ಇವ್ರ ಮಕ್ಕಳಿಗೆಲ್ಲ ಮಾಡ್ತಾ ಇರ್ತಾರೆ. ಗುರುರಾಜ್ ಕರ್ಜಗಿ ಸರ್ ಸಹ ಅಲ್ಲಿ ವಿದ್ಯಾರ್ಥಿ ಆಗಿರ್ತಾರೆ. ಅದು ದ್ರೌಪದಿಯ ವಸ್ತ್ರಾಭರಣ ಪ್ರಸಂಗ. ಆ ಭಾಗ ಎಂತವರ ಮನಸ್ಸನ್ನು ಕಲಿಕೆ ಬಿಡುವ ಪ್ರಸಂಗ. ಕಪಟ ದ್ಯೂತದಲ್ಲಿ ತಮ್ಮ ಸಕಲ ರಾಜ್ಯವನ್ನು, ತಮ್ಮನ್ನು, ತಮ್ಮ ಧರ್ಮಪತ್ನಿಯಾದ ದ್ರೌಪದಿಯನ್ನು ಕಳೆದುಕೊಂಡು ಪಾಂಡವರು ತಲೆ ತಗ್ಗಿಸಿಕೊಂಡು ಸಭೆಯಲ್ಲಿ ಕುಳಿತಿದ್ದಾರೆ. ಮಗನ ಸ್ಥಾನದಲ್ಲಿರಬೇಕಾದ ಮೈದುನನಾದ ದುಶ್ಯಾಸನ ಮಹಾಸತಿಯಾದ ದ್ರೌಪದಿಯ ಶ್ರೀ ಮುಡಿಯನ್ನು ಹಿಡಿದೆಳೆದುಕೊಂಡು ಸಭೆಗೆ ಬರುತ್ತಾನೆ. ಇದೆಲ್ಲ ನಾವು ಸೀರಿಯಲ್ ನೋಡಿದೀವಿ, ಓದಿದೀವಿ, ಮತ್ತೆ ಫಿಲಿಮ್ ನೋಡಿದೀವಿ, ಧಾರಾವಾಹಿ ನೋಡಿದೀವಲ್ವಾ, ನಮ್ಗೆ ಗೊತ್ತಿರುತ್ತೆ. ಸೊ ಇದು ಪಾಠದಲ್ಲಿತ್ತು. ಆಗ ಸರ್ ಓದೋ ಟೈಮಲ್ಲಿ ಇದು ಒಂದು ಪಾಠ ಆಗಿತ್ತು. ನೋಡೋಣ ಮತ್ತೆ ಮುಂದೆ ಏನಾಗುತ್ತೆ ಅಂತ. ಸಭೆಯಲ್ಲಿ ಇದ್ದವರು ಯಾರು ಸಣ್ಣವರಲ್ಲ. ಮಹಾಜ್ಞಾನಿಗಳಾದ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಅತ್ತೆ ಗಾಂಧಾರಿ, ಮಾವ ಧೃತರಾಷ್ಟ್ರ ಎಲ್ಲರೂ ಕುಳಿತಿದ್ದಾರೆ. ಆದರೆ ಯಾರೂ ದ್ರೌಪದಿಯ ಸಹಾಯಕ್ಕೆ ಬರುವಂತೆ ಕಾಣಲಿಲ್ಲ. ಆಕೆ ಅಸಹಾಯಕಳಾಗಿ ಎಲ್ಲರನ್ನೂ ಬೇಡ್ಕೊಳ್ತಾ ಇದ್ದಾಳೆ. ಪರಮ ನೀಚನಾದ ದುಶ್ಯಾಸನ ತನ್ನ ಅತ್ತಿಗೆಯ ಸೀರೆಯನ್ನೆಳೆದು ವಿವಸ್ತ್ರಳನ್ನಾಗಿ ಮಾಡ ಹೊರಟಾಗ ಕಂಗಾಲಾದ ದ್ರೌಪದಿ ಎಲ್ಲರನ್ನೂ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಯಾರಿಂದಲೂ ಸಹಾಯ ಬರದಿದ್ದನ್ನು ಕಂಡು ಕೊನೆಗೆ ಶ್ರೀಕೃಷ್ಣನ ಮೊರೆ ಹೋಗ್ತಾಳೆ ಅಂತ ಇದೆ. ಅದೇ ದ್ರೌಪದಿಯ ವಸ್ತ್ರಾಭರಣ ಆಗುವಾಗ ಅಲ್ಲಿರ್ತಕ್ಕಂಥ ದೊಡ್ಡ ಮಹಾಜ್ಞಾನಿಗಳು ಇರ್ತಾರಲ್ವಾ, ಅವ್ರನ್ನೆಲ್ಲ ಎಷ್ಟು ಬೇಡ್ಕೊಂಡ್ರು ಯಾರು ಅವಳ ಸಹಾಯಕ್ಕೆ ಬರಲ್ಲ. ಇನ್ನೇನ್ ದ್ರೌಪದಿ ಅವಳ ಸೀರೆನ ಎಳಿತಾ ಇರುವಾಗ ಅವಳಿಗೆ ಯಾರು ಸಹಾಯ ಮಾಡಲ್ಲ ಅಂತ ಗೊತ್ತಾಗುತ್ತೆ. ನನಗೆ ಕೃಷ್ಣನೇ ದಿಕ್ಕು ಅಂತ ಹೇಳಿ ಕೃಷ್ಣನ ಮೊರೆ ಹೋಗ್ತಾಳೆ. ಈ ಪದ್ಯವನ್ನು ರಸವತ್ತಾಗಿ ಹೇಳುತ್ತಾ ತರಗತಿಯಲ್ಲಿ ನಿಧಾನವಾಗಿ ಹುಯಿಲಗೋಳ ಮಾಸ್ತರರು ಚಲಿಸ್ಕಂತ ಓಡಾಡ್ಕಂತ ಆ ಕಡೆ ಈ ಕಡೆ ಓಡಾಡ್ಕಂತ ಮಾಸ್ಟರು ಪಾಠ ಮಾಡ್ತಾ ಇರ್ತಾರೆ. ಮಂತ್ರ ಮುಗ್ಧರಾದಂತೆ ನಾವೆಲ್ಲ ಅವರು ಎಲ್ಲಿ ಹೋದವರು ಸಹ ಅವರನ್ನೇ ತಲೆ ತಿರುಗಿಸಿ ನೋಡ್ತಾ ಇದ್ವಿ ಅಂತ ಕರ್ಜಗಿ ಸರ್ ಹೇಳಿದ್ರು. ಅವರನ್ನೇ ನೋಡ್ತಾ ಇದ್ವಿ. ಮಾಸ್ತರರು ತಮ್ಮ ಕನ್ನಡಕವನ್ನು ನೆತ್ತಿಗೇರಿಸಿದರು. ಅವರ ಕೈಯಲ್ಲಿದ್ದ ಪುಸ್ತಕ ಬರೀ ನೆಪಕ್ಕೆ ಮಾತ್ರ. ಅವರಿಗೆ ಇಡೀ ಪಾಠವೇ ಬಾಯಿಗೆ ಬರುತ್ತಿತ್ತು. ಪುಸ್ತಕ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಪಾಠ ಮಾಡುವಾಗ. ಆದ್ರೆ ಬುಕ್ಸ್ ಓಪನ್ ಮಾಡಿ ಓದ್ತಾ ಇಲ್ಲ ಅವರು. ಯಾಕೆಂದ್ರೆ ಆ ಇಡೀ ಪಾಠ ಅವ್ರ ಬಾಯಲ್ಲೇ ಸಲೀಸಾಗಿ ಬರ್ತಾ ಇದೆ. ಅದು ಬುಕ್ ಮಾತ್ರ ಸುಮ್ಮನೆ ನೆಪಕ್ಕೆ. ಆಮೇಲೆ ಅವರು ಪದ್ಯಗಳನ್ನು ನಿಧಾನವಾಗಿ ಹೇಳುತ್ತಾ ನಡೆದು ಬರುವಾಗ ಯಾವ ವಿದ್ಯಾರ್ಥಿಯ ಮುಖವನ್ನು ನೋಡ್ತಾ ಇರ್ಲಿಲ್ಲ. ಪಾಠ ಹೇಳುವಾಗ ಯಾವ ವಿದ್ಯಾರ್ಥಿ ಮುಖವನ್ನು ನೋಡ್ತಾ ಇರ್ಲಿಲ್ಲ. ಅದ್ರಲ್ಲಿ ಫುಲ್ಲು ಮಗ್ನರಾಗಿ ಆ ಪಾಠವನ್ನ ಹೇಳ್ತಾ ಇದ್ರು. ಬಹುಶಃ ಅವರಿಗೆ ಮಹಾಭಾರತ ದೃಶ್ಯ ಕಣ್ಣ ಮುಂದೆ ನಡೀತಾ ಇರ್ಬೇಕು. ಅಂದ್ರೆ ಮಾಸ್ಟರ್ ಅದು ಪಾಠ ಹೇಳ್ತಾ ಇದಾರಲ್ವಾ, ಅದು ಈ ತರ ಆಗ್ತಾ ಇದೆ, ಅಲ್ಲಿ ದ್ರೌಪದಿ ವಸ್ತ್ರಾಭರಣ ಆಗ್ತಾ ಇದೆ ಅಂತ ಹೇಳಿ ಗುರುಗಳು ಹೇಳ್ತಾ ಇದಾರಲ್ವಾ, ಬಹುಶಃ ಆ ದೃಶ್ಯಗಳೆಲ್ಲ ಆ ಮಾಸ್ಟರ್ ಕಣ್ ಮುಂದೆ ಬಂದಿದೆ ಅನ್ಸುತ್ತೆ. ಅದನ್ನೇ ಆ ದೃಶ್ಯ ನೋಡ್ತಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನ ಯಾರನ್ನು ನೋಡ್ತಾ ಇಲ್ಲ ಅವರು. ನಮ್ಮ ಕಣ್ಣ ಮುಂದೆಯೂ ಆ ದೃಶ್ಯವೇ ಇತ್ತು. ಈ ಎಲ್ಲಾ ಸ್ಟೂಡೆಂಟ್ಸ್ ಇದ್ರಲ್ವಾ, ಈ ವಿದ್ಯಾರ್ಥಿಗಳ ಮುಂದೆನೂ ಸಹ ಆ ದ್ರೌಪದಿಯ ವಸ್ತ್ರಾಭರಣ ನಡೆಯುತ್ತಿರೋ ದೃಶ್ಯನೇ ಅವ್ರ ಕಣ್ ಮುಂದೆನೆ ಇತ್ತು. ದ್ರೌಪದಿಯ ಅಳಲನ್ನು ಹೇಳುವಾಗ ಮಾಸ್ತರರ ಕಣ್ಣಲ್ಲಿ ನೀರು ತುಂಬಿತ್ತು. ದ್ರೌಪದಿ ಹಿಂಗ್ ಕೂಗ್ತಾ ಇದ್ದಾಳೆ, ಅವ್ಳ ಸಹಾಯಕ್ಕೆ ಯಾರು ಹೋಗ್ತಾ ಇಲ್ಲ, ಅವ್ಳು ಗೋಗರಿತಾ ಇದ್ದಾಳೆ ಅಂತ ಇಷ್ಟು ಹೇಳ್ತಾ ಇರುವಾಗ ಮಾಸ್ಟರ್ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಸುತ್ತಮುತ್ತ ತಿರುಗಿ ನೋಡ್ದೆ, ಸರಿ ಸುಮಾರು ಎಲ್ಲಾ ವಿದ್ಯಾರ್ಥಿಗಳು ಅಳ್ತಾ ಇದ್ದಾರೆ. ನನ್ನ ಕಣ್ಣಲ್ಲಿಯೂ ಸಹ ನೀರು ತುಂಬಿತ್ತು ಅಂತ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ನಿಧಾನವಾಗಿ ಮಾಸ್ತರರು ನಾನು ಕುಳಿತಿದ್ದ ಬೆಂಚಿನ ಹತ್ರ ಬಂದ್ರು. ಆಗ
ಅದು ಕಾವ್ಯದ ಆ ಭಾಗದ ಕಿರೀಟ. ನನಗೆ ದುಃಖ ಒತ್ತಿ ಬಂದು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆ. ಅದರಿಂದ ಮಾಸ್ತರರಿಗೆ ರಸಭಂಗವಾಯಿತೆಂದು ತೋರುತ್ತದೆ. ಅವರು ಮುಖ ಕೆಳಗೆ ಮಾಡಿ ನನ್ನನ್ನು ನೋಡಿದರು. ಆ ಕ್ಷಣದಲ್ಲಿ ಕಣ್ಣೀರು ತುಂಬಿದ ಅವರ ಕಣ್ಣುಗಳು ಹಾಗೆ ಕಣ್ಣೀರು ತುಂಬಿದ ನನ್ನ ಕಣ್ಣುಗಳು ಸೇರಿದವು. ಇವ್ರು ಏನ್ ತಕೊಂಡು ಕರಜಗಿ ಸರ್ ಅವರಿಗೆ ದುಃಖ ತಡೆಯಕ್ಕೆ ಆಗಿಲ್ಲ. ಕೊನೆಗೂ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡಿದ್ರು. ಇವ್ರು ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡಿದ ತಕ್ಷಣ ಅವ್ರ ಮೇಷ್ಟ್ರು ಬಗ್ಗಿ ಹಿಂಗ್ ತಿರುಗಿ ಹಿಂಗ್ ನೋಡ್ತಾರೆ ಕರಜಗಿ ಸರ್ನ. ಕರಜಗಿ ಸರ್ ಕಣ್ಣಲ್ಲೂ ನೀರು, ಈ ಗುರುಗಳ ಕಣ್ಣಲ್ಲೂ ನೀರು. ಇಬ್ರು ಕಣ್ಣನ್ನ ದೃಷ್ಟಿಸಿ ನೋಡಕ್ ಶುರು ಮಾಡ್ತಾರೆ. ಆಗ ಎರಡೂ ಮಂಜಾದ ಕಣ್ಣುಗಳು ಬೆರೆತ ತಕ್ಷಣದಲ್ಲಿ ಎರಡೂ ಆತ್ಮಗಳು ಒಂದಾಗಿ ಶಾಶ್ವತವಾಗಿ ಬೆರೆತು ಹೋದಂತೆ ಭಾಸವಾಯಿತು ಅಂತ ಕರಜಗಿಸರ್ ಹೇಳ್ತಾ ಇದ್ದಾರೆ. ಇಬ್ರು ಮುಖ ನೋಡೋ ಇಬ್ರು ಕಣ್ಣಲ್ಲೂ ನೀರು ತುಂಬಿತ್ತಲ್ವಾ, ಇಬ್ರು ಕಣ್ಣು ಮಂಜ್ ಆಗಿದ್ದು ಕಣ್ಣು ಇಬ್ರು ದಿಟ್ಟಿಸ್ ನೋಡಕ್ ಶುರು ಮಾಡಿದ ತಕ್ಷಣ ಅವ್ರಿಬ್ರು ಆತ್ಮಗಳು ನಮ್ಮಿಬ್ರು ಆತ್ಮಗಳು ಒಟ್ಟಾದ್ವು ಅನ್ನೋ ಒಂದು ಫೀಲ್ ಆಯ್ತಂತ ಅವರಿಗೆ ಕರಜಗಿಸರ್ಗೆ. ಆ ಕ್ಷಣ ನನ್ನ ಜೀವನದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವ ಕ್ಷಣವಾಯಿತು. ಗುರುಗಳು ನನ್ನೊಂದಿಗೆ ಮಾತನ್ನೇ ಆಡ್ಲಿಲ್ಲ. ನನ್ನ ಎರಡೂ ಕೆನ್ನೆಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಬಹಳ ಸಂಕಟವಾಯ್ತೇನೋ ಅಂತ ಕೇಳ್ತಾರೆ. ಆ ಗುರುರಾಜ್ ಕರಜಗಿ ಸರ್ ಕೆನ್ನೆ ಹಿಡ್ಕೊಂಡು ತುಂಬಾ ಸಂಕಟ ಆಯ್ತೇನೋ ನಿನಗೆ ಅಂತ ಹೇಳಿ ಅವ್ರ ಮಾಸ್ಟ್ರು ಕೇಳ್ತಾರೆ. ನಾನು ಉತ್ತರ ಏನ್ ಹೇಳಿದ್ನು ಅಂತ ನನಗೆ ತಿಳಿಲೇ ಇಲ್ಲ. ಆದರೆ ಕುಮಾರವ್ಯಾಸ ನನ್ನಗರಿವಿಲ್ಲದಂತೆ ನನ್ನ ಹೃದಯ ಪ್ರವೇಶ ಮಾಡಿದ್ದ. ನಾನು ದ್ರೌಪದಿಯೇ ಆಗಿ ಹೋಗಿಬಿಟ್ಟಿದ್ದೆ. ನನ್ನ ಹೃದಯ ಶ್ರೀಕೃಷ್ಣನ ಕೃಪೆಗೆ ಕೂಗುತ್ತಿತ್ತು ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಅದೊಂದು ಅಮೃತ ಕ್ಷಣ. ಆ ಕ್ಷಣದಲ್ಲಿ ಮನಸ್ಸು ಹೃದಯಗಳು ಒಂದಾಗಿ ಹೋಗುತ್ತಿದ್ವು. ಮಾತಿನ ಗದ್ದಲವಿಲ್ಲದೆ ಸಂಭಾಷಣೆ ನಡೆದು ಹೋಗುತ್ತದೆ. ಕಲಿಯುವ ಶ್ರಮವಿಲ್ಲದೆ ಕಲಿಕೆ ಆಗಿ ಹೋಗುತ್ತದೆ. ಕಲ್ಸರಿಗೂ ಶ್ರಮ ಇಲ್ಲ, ಕಲಿಯರಿಗೂ ಶ್ರಮ ಇಲ್ಲ. ಈ ತರ ಭಾವದಿಂದ ನಾವು ಅನುಭವಿಸಿ ಮಕ್ಳಿಗೆ ಪಾಠ ಮಾಡಿದಾಗ ಕಲ್ಸೋರಿಗೂ ಶ್ರಮ ಇರಲ್ಲ, ಕಲಿಯೋರಿಗೂ ಶ್ರಮ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗೊಂದು ದರ್ಶನವಾಯಿತು ನನಗೆ. ಗುರುಗಳು ಸ್ವತಃ ಅನುಭವಿಸಿ ಕಲಿಸಿದರೆ ಅದು ಮಕ್ಕಳಿಗೂ ಅನುಭವವಾಗುತ್ತದೆ. ಕೇವಲ ಪರೀಕ್ಷೆಯ ಪಠ್ಯವಾಗುವುದಿಲ್ಲ. ಅನುಭವಿಸದೆ ಬಂದ ಮಾತು ಗಿಳಿಪಾಠ ಅಷ್ಟೇ. ಅದರಿಂದ ಕಲಿತವರಿಗೂ ಪ್ರಯೋಜನವಿಲ್ಲ, ಕಲಿಯುವವರಿಗೂ ಪ್ರಯೋಜನವಿಲ್ಲ, ಕಲಿಸಿದವರಿಗೂ ಸಾರ್ಥಕವಿಲ್ಲ ಅಂತ ಹೇಳಿ ಗುರುರಾಜ್ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಕೆಲವೊಂದು ಚಾಪ್ಟರ್ಗಳಲ್ಲಿ ಗುರುರಾಜ್ ಕರಜಗಿಯವರ ಬಾಲ್ಯದ ಜೀವನ ಇರ್ಬೋದು, ಅವ್ರ ಕಾಲೇಜಲ್ಲಿ ಹೋದಾಗ ಅವರು ಟೀಚರ್ಸ್ಗೆ ಟ್ರೈನ್ ಕೊಡೋಕ್ ಹೋದಾಗ ಅಲ್ಲಾದಂತ ಇನ್ಸಿಡೆಂಟ್ಗಳನ್ನ ಒಂದೊಂದೇ ಚಾಪ್ಟರ್ ಆಗಿ ತುಂಬಾ ಚಾಪ್ಟರ್ಸ್ ನ ಬರೆದಿದ್ದಾರೆ. ಅದ್ರಲ್ಲಿ ಕೆಲವೊಂದು ಚಾಪ್ಟರ್ಸ್ ನಾನು ಓದಿದ್ದೀನಿ. ಹೀಗೆ ಅಲ್ವಾ ನಾವ್ ಯಾರ್ಯಾರು ಟೀಚರ್ಸ್ ಇದೀವಿ, ನಾವ್ ಅದನ್ನ ನೋಡ್ಕೋಬೇಕಾಗಿದೆ. ಈಗ ಅಂದ್ರೆ ನಾವು ಅನುಭವಿಸಿ ಭಾವಪೂರ್ಣದಿಂದ ಮಕ್ಳಿಗೆ ಪಾಠ ಮಾಡಿದಾಗ ನಮಗೆ ಹೇಳ್ಕೊಡೋಕ್ಕೂ ಕಷ್ಟ ಆಗಲ್ಲ, ಮಕ್ಳಿಗೆ ಕಲಿಯೋಕ್ಕೂ ಕಷ್ಟ ಆಗಲ್ಲ, ತುಂಬಾ ಈಸಿಯಾಗಿ ಕಲಿತಾರೆ. ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ, ಟೀಚರ್ಸಿಗೂ ಸಾರ್ಥಕದ ಭಾವ ಬರುತ್ತೆ ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಮತ್ತೆ ಚಾಪ್ಟರ್ ಜೊತೆ ಬರ್ತೀನಿ. ನಿಮಗೆ ಏನ್ ಅನಿಸ್ತು ಈ ಚಾಪ್ಟರ್ ಇಂದ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.